ಸುದ್ದಿಗೋಷ್ಠಿಯನ್ನ ಇವತ್ತು ಕರೆದಿದ್ದಾರೆ. ತಾವೆಲ್ಲ ಕೂಡ ಆಗಮಿಸಿದರೆ ನಿಮಗೆ ಈ ಸುದ್ದಿಗೋಷ್ಠಿಗೆ ತಮಗೆಲ್ಲರಿಗೂ ಕೂಡ ಹಾರ್ದಿಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸಿ. Okay, let's go back to my colleague Harish. Harish, on the stage right now, we can see Kicha Sudeep. He's not, just to clarify to audiences who might be tuning in from across the country, Kicha Sudeep in that white and blue shirt rather, right in the center of the screens. And on his left, the Chief Minister of the state of Karnataka, Basavaraj Bommai, hoping to retain power with the elections in just a little while from now. Let's go back to my colleague Harish. Harish, you were telling us ನಮ್ಮ ಹಿರಿಯ ನಾಯಕರು ಕಂದಾಯ ಸಚಿವರು ಆರ್ ಅಶೋಕ್ ಜಿಯವರು ಕೂಡ ಇದ್ದಾರೆ. ಹಾಗಾಗಿ ಪ್ರಾರಂಭದಲ್ಲಿ ನಾನು ತಾವೆಲ್ಲ ಕೂಡ ನಿರೀಕ್ಷೆ ಮಾಡ್ತಾ ಇರತಕ್ಕಂಥದ್ದು ಸುದೀಪ್ ರವರು ಏನ್ ಮಾತನಾಡ್ತಾರೆ ಅಂತೇಳಿ. ಹಾಗಾಗಿ ನೇರವಾಗಿ ಸಮಯ ವ್ಯರ್ಥ ಮಾಡದೆ ಮೊದಲು ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ನಾವೆಲ್ಲ ನಿನ್ನೆ ಸುದ್ದಿ ಮಾಧ್ಯಮದಲ್ಲಿ ಏನು ಒಂದು ನಿರೀಕ್ಷೆ ಮಾಡಿ ಸುದ್ದಿಯನ್ನು ಮಾಡಿದ್ದೀರಿ, ಅದೀಗ ಸತ್ಯ ಆಗಿದೆ. ಹಾಗಾಗಿ ನಿಮ್ಮ ಒಂದು ಪ್ರಿಡಿಕ್ಷನ್ ಸತ್ಯ ಆಗಿದೆ. ನಿಮಗೆ ಅಭಿನಂದನೆಗಳನ್ನು ಮಿಕ್ಕಿದ್ದು the reports in media have come true. ನಮ್ಮ ಸುದೀಪ್, ಕಿಚ್ಚ ಸುದೀಪ್ ನಮ್ಮವರ ಅತ್ಯಂತ ಆತ್ಮೀಯ ಸ್ನೇಹಿತರು ತಮ್ಮ ಕೂಡ ಗೊತ್ತಿದೆ. ಅವರು ಇವತ್ತು ತಮ್ಮ ಒಂದು ವಿಚಾರವನ್ನು ಮತ್ತು ನಿಲುವನ್ನು ಪ್ರಕಟಣೆ ಮಾಡಲು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. Kicha Sudeep, ಅವರು ತಮ್ಮ who's close to us, ಪ್ರಕಟಣೆ ಮಾಡ್ತಾರೆ. ಆಮೇಲೆ reveal his decision today. ಕಿಚ್ಚ ಸುದೀಪ್ ಮಂದಾರದ ಮಾತುಗಳನ್ನು ತಮ್ಮ ಹತ್ರ ಹಂಚಿಕೊಡ್ತಾರೆ. ಇಟ್ ಈಸ್ ಅ ವೆರಿ ಇನ್ಫಾರ್ಮಲ್ ಪ್ರೆಸ್ ಕಾನ್ಫರೆನ್ಸ್. ಸುದೀಪ್ ಅವರು ರಾಜಕಾರಣದಲ್ಲಿಲ್ಲ, ಚಲನಚಿತ್ರ ಜಗತ್ತಿನಲ್ಲಿದ್ದಾರೆ, ಬಹಳ ದೊಡ್ಡ ಹೆಸರನ್ನು ಮಾಡಿದ್ದಾರೆ, ಎಲ್ಲರಿಗೂ ಬೇಕಾಗಿದ್ದವರಿದ್ದಾರೆ. ಹೀಗಾಗಿ ಇಟ್ ಈಸ್ ಜಸ್ಟ್ ಹಿಸ್ ಪರ್ಸನಲ್ ವ್ಯೂ, ಸ್ಟ್ಯಾಂಡ್ಸ್, ವಾಟ್ ಎವರ್ ಹಿ ಫೀಲ್ಸ್ ಅದನ್ನ ಹೇಳ್ತಾ ಇದ್ದಾರೆ. ಇಟ್ ಈಸ್ ಜಸ್ಟ್ ಅ ಇನ್ಫಾರ್ಮಲ್ ಪ್ರೆಸ್ ಕಾನ್ಫರೆನ್ಸ್. ಅದೇ ರೀತಿ ಇದನ್ನು ತಗೋಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನಾನು ಸುದೀಪ್ ಅವರಿಗೆ ಮಾತಾಡೋಕ್ಕೆ ಏನೇ ಸ್ವಲ್ಪ ಸುಮ್ಮನಿರಪ್ಪ, ಆಮೇಲೆ ಮಾತಾಡೋಣ. ನಿಂದೇ ಫಸ್ಟ್ ಕ್ವಶನ್ ನನಗೆ ಗೊತ್ತಿಲ್ಲ. ಗುಡ್ ಆಫ್ಟರ್ನೂನ್, ಎಲ್ಲರಿಗೂ ನಮಸ್ಕಾರ. ನಾನು ಫಸ್ಟ್ ಟೈಮ್ ಇಷ್ಟು ಕ್ಯಾಮ್ರಾಗಳನ್ನ ನೋಡ್ತಾರೆ ಸರ್. ನನಗೆ ಆ್ಯಕ್ಚುಲಿ ಶಾಕ್ ಆಗೋಯ್ತು ನನಗೆ. ನಾವು ಸರ್ ಆ್ಯಕ್ಚುಲಿ ತುಂಬ ಖರ್ಚು ಮಾಡಿ ಸಿನಿಮಾ ಮಾಡ್ತೀವಿ, ಇಷ್ಟೆಲ್ಲ ನೋಡೇ ಇಲ್ಲ ಸರ್ ನಾವು. That's Sudeep just joking, saying that he's never seen so many people. There has been a press conference about his movies. ನೆಕ್ಸ್ಟ್ ಟೈಮ್ ಇಷ್ಟು ಜನ ದಯವಿಟ್ಟು ನಮ್ಮ ಪ್ರೆಸ್ ಮೀಟಿಂಗ್ ಬನ್ನಿ. ಇಷ್ಟು ಜನ ಇದ್ದೀರಾ ಅಂತ ಗೊತ್ತಿದ್ದಾರೆ, ಎಲ್ಲೆಲ್ಲಿ ಹೋಗುತ್ತೆ ನಮ್ಮ ಸಿನಿಮಾ. Anyway, thank you all for coming here. And ನಾನು ಆ್ಯಕ್ಚುಲಿ ತಪ್ಪು ತಿಳ್ಕೊಂಬಿಡಿ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳೇ, ಆದರೆ ನಾನು ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡ್ಕೊಂಡ್ಬಂದಿರೋದನ್ನ ಮಾಮ ಅಂತಾನೆ ಕರೆಯೋದು. ಸೊ ಅದನ್ನು ಹಾಗೆ ಕರಿತೀನಿ, ತಾವು ಅದನ್ನು ಬೇರೆ ರೀತಿ ತಗೋಬೇಡಿ. ವಿತ್ ಡ್ಯೂ ರೆಸ್ಪೆಕ್ಟ್ ಐ ಕಾಲ್ ಹಿಮ್ ಮಾಮ. ಆ್ಯಂಡ್ ಆದರೆ ನಾನು ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡ್ಕೊಂಡ್ಬಂದಿರೋದನ್ನ ಮಾಮ ಅಂತಾನೆ ಕರೆಯೋದು. ಸೊ ಅದನ್ನು ಹಾಗೆ ಕರಿತೀನಿ, ತಾವು ಅದನ್ನು ಬೇರೆ ರೀತಿ ತಗೋಬೇಡಿ. ವಿತ್ ಡ್ಯೂ ರೆಸ್ಪೆಕ್ಟ್ ಐ ಕಾಲ್ ಹಿಮ್ ಮಾಮ. ಆ್ಯಂಡ್ ನಿಲುವು ಅಂತ ಏನು ಬರೋದಿಲ್ಲ ಇಲ್ಲಿ, ರಾಜಕೀಯನೂ ಬರೋದಿಲ್ಲ. ಬರೋದು ಅಂದರೆ ಒಂದು ನನಗೆ ಗೊತ್ತಿರೋದು, ಚಿಕ್ಕ ವಯಸ್ಸಿಂದ ನಾನು ನೋಡ್ಕೊಂಬಂದಿರೋಂಥ ಒಬ್ಬ ವ್ಯಕ್ತಿ. ನನ್ನ ಚಿತ್ರರಂಗದ ಮೊದಲ ಕಷ್ಟ ದಿನಗಳಲ್ಲಿ ಕೆಲವರು ನನ್ನೊಟ್ಟಿಗೆ ನಿಂತಿದ್ದು. ಅದರಲ್ಲಿ ಒಂದು ಮುಖ್ಯವಾದ ವ್ಯಕ್ತಿ ನನ್ನ ಪ್ರೀತಿಯಾದಂಥ ಬಸವರಾಜ ಬೊಮ್ಮಾಯಿ ಮಾಮ ಅಂತ ಹೇಳಿದ್ರೆ ತಪ್ಪಾಗಲ್ಲ.
So it is called Connect, sir. It is a duty and it is a gratitude that I have for this lovable, ಒಂದು ಒಳ್ಳೆಯ ಪ್ರೀತಿಯಾದಂಥ ವ್ಯಕ್ತಿಗೆ. ಸೊ ಇವತ್ತು ನನ್ನ ನಿಲುವು ಅಂತೇನಿಲ್ಲ, ನಾನು ಆ್ಯಕ್ಚುಲಿ ಅವ್ರಿಗೆ ಹೇಳಕ್ಕೆ ಬಂದೆ, ನಾನು ನಿಮ್ಮ ಪರ ನಿಂತ್ಕೋತೀನಿ ಅಂತ ಹೇಳಕ್ಕೆ ಬಂದೆ. ಸೊ ಇಷ್ಟು ಕ್ಯಾಮ್ರಾಗಳ ಮುಂದೆ ಹೇಳ್ತೀನಿ ಅಂತ ಗೊತ್ತಿರಲಿಲ್ಲ. ಬಟ್ ಆಲ್ ಸೆಡ್ ಅಂಡ್ ಡನ್, ನಾವು ಬೆಳೆದು ಬಂದ ಹಾದಿಗಳಲ್ಲಿ ಅಫ್ಕೋರ್ಸ್ ಗಾಡ್ ಫಾದರ್ ಪ್ರತಿಯೊಂದು ವಿಚಾರದಲ್ಲೂ ಇರ್ತಾರೆ. ಆದರೆ ನಮಗೆ ಚಿತ್ರರಂಗ ಎಂಟ್ರಿ ಕೊಟ್ಟಾಗ ನನಗೆ ಗಾಡ್ ಫಾದರ್ ಯಾರೂ ಇರಲಿಲ್ಲ. ಗಾಡ್ ಆ್ಯಂಡ್ ಫಾದರ್ ಸಪ್ರೇಟ್ ಆಗಿದ್ದರು. ಆ್ಯಂಡ್ ಆ ಟೈಮಲ್ಲಿ ಕೆಲವು ವ್ಯಕ್ತಿಗಳು, ನಾನು ಅದನ್ನು ಹೇಳಿದಾಗ ರಿಪೀಟ್ ಅನಿಸ್ಬೋದು, ಸಮ್ ಪೀಪಲ್ ತುಂಬ ಪ್ರೀತಿಯಿಂದ ನನಗೋಸ್ಕರ ನಿಂತಿದ್ದಾರೆ. ಆ ಟೈಮಲ್ಲಿ ಆ್ಯಕ್ಚುಲಿ ಮಾಮ ಅವಾಗ ಎಂಟ್ರಿ ಕೊಡ್ತಾ ಇದ್ರು ರಾಜಕೀಯಕ್ಕೆ ಅಲ್ವಾ. ಸೊ ಆ ಟೈಮಿಂದ ನನಗೆ ಅವರ ಪರಿಚಯ. ಟುಡೇ ಐ ಆಮ್ ವೆರಿ ಹ್ಯಾಪಿ ಅವರು the close relationship that he enjoys with Chief Minister Basuraj Bommai from a very long time, from his childhood in fact. ಸೊ ಆ ವ್ಯಕ್ತಿ ಪರ ನಾನು ನನ್ನ ಸಪೋರ್ಟ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆ ವ್ಯಕ್ತಿಗೆ ಸಪೋರ್ಟ್ ಕೊಡೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳೋದಕ್ಕೆ ನಾನು I would like to support ಬಂದಿರೋದು that individual. He's referring to Basuraj Bommai here. ನಾನು ಅದನ್ನು ಹೇಳ್ತೀನಿ, ನಾಳೆನೂ ಅದೇ ಹೇಳ್ತೀನಿ, ನೆನ್ನೆನೂ ಅದೇ ಹೇಳ್ತಾ ಇದ್ದೀನಿ. ಈ ಮೂಲಕ ನನ್ನ ಕೆಲವು ಸ್ನೇಹಿತರುಗಳಿದ್ದಾರೆ, ಅವ್ರ ಪರ ನಿಲ್ತೀನಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು. He's also saying that I will stand with Basuraj Bommai. ಒಂದು ನಿಮಿಷ ಸರ್. ಗುರುವಾರ ಒಬ್ಬೊಬ್ಬರ ಹೆಸರು ಹೇಳ್ತೀರಾ ಅದು ಮಾಡಿ. ಫಸ್ಟ್ ನೀವು ವಿಜಯ್. ನೆಕ್ಸ್ಟ್ 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 ಈ ಲಾಸ್ಟ್ ಇಂಗ್ಲೀಷಲ್ಲಿ ಹೇಳ್ತೀರಿ, ಇಂಗ್ಲೀಷು ಹಿಂದಿ ಎಲ್ಲ. I'm here to give my support to my dear uncle and my respected Bommai sir. So I'm here to render my support, sir. ವಿಜಯ್ 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 ಅದಾದ್ಮೇಲೆ ನಿಮ್ಗೆ ಕೊಡ್ತಾರೆ. ಒಂದು ನಿಮಿಷ ಗುರು. ಹಲೋ ಹಲೋ ಪ್ಲೀಸ್, ನಾನು ಅವ್ರಿಗೆ ಹೇಳಿದ್ದೀನಿ. ಸರ್, ನನ್ನ ಮನೆಯಲ್ಲಿ ನನಗೆ ಒಬ್ಬರು ಫಾದರ್ ಇದ್ದಾರೆ ಅಂತಂದ್ರೆ, ಈಗ ನನ್ನ ತಂದೆನ ನಂಬ್ತೀನಿ ಅನ್ಕೊಳ್ಳೋಣ. ತಂದೆನ ನಂಬ್ತೀನಿ ಅಂದಾಗ ಅಕಸ್ಮಾತ್ ನನ್ನ ತಂದೆ ಒಂದು ದಾರಿ ತೋರಿಸಿದ್ರೆ ಅಥವಾ ಇದು ಮಾಡು ಅಂದಾಗ ಅದನ್ನ ನಾವು ಮಾಡ್ತೀವಿ ಅಷ್ಟೇ. ಸೊ ಇಲ್ಲಿ ಏನಾಗುತ್ತೆ, ಒಂದು ಒಳ್ಳೆಯ ಸ್ಥಾನದಲ್ಲಿ ನನ್ನ ಲೈಫಲ್ಲಿ ಅವ್ರು ಇರ್ಬೇಕಾದ್ರೆ ಸಪೋಸ್ ಅವರಿಗೆ ಕೆಲವು ನನ್ನ ಅವಶ್ಯಕತೆ ಎಲ್ಲ ಬರುತ್ತೆ ಅಂತ ಅವ್ರಿಗೆ ಅಂತ ಅನ್ಸಿದ್ರೆ ಅದನ್ನ ನಾನು ಮಾಡ್ತೀನಿ ಸರ್. ಇಲ್ಲಿ ಒಂದು ನಿಮಿಷ ಇಲ್ಲಿ ಆಯ್ತು ವಿಜಯ್, ಪಬ್ಲಿಕ್ ಒಂದು ನಿಮಿಷ ಸರ್. ಸೊ ವೈ ಇಸ್ ದಿಸ್ ಸೋ ಡಿಸ್ಆರ್ಗನೈಸ್ಡ್? ನಾ ವಾಂಟ್ ಟು ನೋ. ನೀವು ಒಂದು ನಿಮಿಷ ನಾನು ಅವರಿಗೆ ಮಾತಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮ್ಮೆಲ್ಲ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಒಬ್ಬೊಬ್ರು ಕೇಳಿದಾಗ ಏನಾಗುತ್ತೆ, ಮಾತುಕತೆ ಆಗುತ್ತೆ. ನೀವು ಅರ್ಥ ಮಾಡ್ಕೊಳ್ಳಿ, 100 ಜನದ ಪ್ರಶ್ನೆಗೆ ಒಟ್ಟಿಗೆ ಉತ್ತರ ಕೊಡೋಕ್ಕಾಗತ್ತೆ ನನಗೆ? ಸೊ ಐ ಆಮ್ ಆಸ್ಕಿಂಗ್ ಯು ಸರ್. ಸೊ ನಿಮ್ಮಿಂದ ಸ್ಟಾರ್ಟ್ ಮಾಡೋಣ. ಟೈಮ್ ಇದೆ, ನಮಗೆ ಟೈಮ್ ಇದೆ. ನಾವು ಹಾ, ಇವಾಗ ನೀವೇನೋ ಕೇಳಿದ್ರಿ ಸರ್. ನನ್ನ ಉತ್ತರ ನೀವು ತಗೊಂತೀರ? ಅಲ್ಲಲ್ಲ ಸರ್, ನಾನು ಕೇಳ್ತೇನೆ, ನಾನು ಫೈಟ್ ಮಾಡ್ತಾ ಇಲ್ಲ ಸರ್. ಅಯ್ಯೋ. ಸೊ ಇವಾಗ ನಾನು ಈ ಫಸ್ಟ್ ಲೈನಲ್ಲೇ ನಾನು ಅಂಡರ್ಲೈನ್ ಮಾಡ್ಕೊಂಡು ಬಂದೆ ಸರ್. ಇವಾಗ ಇನ್ನೊಂದು ಹೇಳ್ತೀನಿ, ನಾನು ಒಂದು ಪಕ್ಷದ ಪರವಾಗಿ ನಿಲ್ಲಕ್ಕೆ ಹೊರಟಿದ್ದೀನಿ ಅಂದರೆ ಖಂಡಿತವಾಗ್ಲೂ ನನ್ನ ಸ್ಟೇಟ್ಮೆಂಟ್ ಅದೇ ಇರುತ್ತೆ. ಅದಿಲ್ಲ ಅಂದಮೇಲೆ ನಾನು ಇಲ್ಲಿ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಈ ವ್ಯಕ್ತಿ ನನಗೆ ಬಹಳ ಬೇಕಾದವರಾಗಿರೋದ್ರಿಂದ ಈ ವ್ಯಕ್ತಿ ಪರ ನಿಂತಿದೆ ಅನ್ನೋದು ಇಟ್ಸ್ ನಾಟ್ ಅ ಪೊಲಿಟಿಕಲ್ ಲೈನ್, ಇಟ್ ಇಸ್ ದ ಕನೆಕ್ಟ್ ಐ ಹ್ಯಾವ್. ಅದನ್ನ ನೀಟಾಗಿ ಸ್ಪಷ್ಟಪಡಿಸ್ತಾ ಇದ್ದೀನಿ ಸರ್. ಅಲ್ಲ, ಯಾಕೆ ಈ ಪ್ರಶ್ನೆ ಎಲ್ಲ ಬಂದಿದ್ದಲ್ಲ, ಈಗ ಉತ್ತರ ಸಿಗ್ತಲ್ಲ ಸರ್. Kicha Sudeep saying that he stands by Basuraj Bommai. There's no politics in this. He believes in Basuraj Bommai and he supports and stands by Basuraj Bommai. ನೆಕ್ಸ್ಟ್ ಪಬ್ಲಿಕ್ ಟಿವಿ ಸರ್. ವಿಜಯ್ ಮುಗೀತು. ಅವರು ಪಬ್ಲಿಕ್ ಟಿವಿ ಕೂತ್ಕೊಳ್ಳಿ, ಒಂದು ನಿಮಿಷ ಎಲ್ಲರಿಗೂ ಅವಕಾಶ ಕೊಡ್ತೀರಿ. ನಾನು ಮನೆ ಹತ್ರ ಅರ್ಧ ಗಂಟೆ ಮಾತಾಡಿದ್ದೀನಿ ಸರ್. ನೀವು ಅರ್ಧ ಗಂಟೆ ಮಾತಾಡಿದ್ರಿ ಮನೆ ಹತ್ರ. ಒಂದು ನಿಮಿಷ ಸರ್. ನೆಕ್ಸ್ಟ್ ಅದಾದ್ಮೇಲೆ ಇವ್ರದ್ದಾದ್ಮೇಲೆ
ಸರ್ ನನಗೆ ಪಕ್ಷ ಕರೆದಿಲ್ಲ ಸರ್, ನನಗೆ ಇವರು ಇದ್ದಾರೆ ಇಡೀ. ಹೌದಾ ಸರ್? ಇಲ್ಲ, ಒಂದೇ ನಿಮಿಷ ಕೂತ್ಕೊಳ್ಳಪ್ಪ, ನಾನು ಹೇಳ್ತೀನಿ ಕೇಳಿ. ನೋಡಿ, ಮುಖ್ಯವಾಗಿ ಸುದೀಪ್ ಅವರ ನಮ್ಮ ಸಂಬಂಧವನ್ನು ದಯವಿಟ್ಟು ರೆಸ್ಪೆಕ್ಟ್ ಮಾಡಿ. ನಂಬರ್ 1, ಅವರು ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿಲ್ಲ. ಆದರೆ ನಾನಿರುವಂಥ ಸ್ಥಾನ ಮತ್ತು ನನ್ನ ಪಕ್ಷಕ್ಕೆ ಬೆಂಬಲವನ್ನು ಕೊಡಲು ಬಂದಿದೆ. ನನಗೆ ಅಂದರೆ ಅದರ ಅರ್ಥ ನಾನು ಉತ್ತರ ಕೊಡ್ತಾ ಇದ್ದೇನೆ. ನಿನ್ನ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ. ನಾನು ಹೇಳ್ತೀನಿ. My saying that Sudeep is ಅವ್ರು supporting him ಹೇಳ್ತಾ ಇದ್ದೀನಿ and the party. ನೋಡಿ, ನನಗೆ ಇವತ್ತಿಂದಲ್ಲ ಮೊದಲಿಂದನೂ ಕೂಡ ಈ ಸಂಬಂಧ ಇರೋದ್ರಿಂದ ನಾನು ಅವ್ರ ಹತ್ರ ಮಾತನಾಡಿದ್ದೀನಿ. ಅವ್ರ ಹತ್ರ 2-3 ಸತಿ ಮಾತನಾಡಿದ್ದೀನಿ. ನೀನು ನಮ್ಮ ಒಂದು ಪಕ್ಷ ಆಗಲಿ ಇದೊಂದಾಗಲಿ ನೀನು ಸೇರ್ಕೊಳ್ಳದೆ ಇದ್ದರೂ ಕೂಡ ನಿನ್ನ ಪ್ರಚಾರ ನಮಗೆ ಅಗತ್ಯ ಇದೆ ಅಂತ ನಾನು ಮಾತನಾಡಿದ್ದೇನೆ. ಅವ್ರು ಏನು ಹೇಳಿದ್ರು ಅಂದರೆ, ನಾನು ನಿಮಗೋಸ್ಕರ ನಾನು ಫಸ್ಟು ನಿಮಗೋಸ್ಕರ ನಾನು ಬೆಂಬಲ ಕೊಡ್ತೀನಿ, ಮತ್ತು ನೀವೇನು ಹೇಳ್ತೀರಾ ನಿಮಗೋಸ್ಕರ ನಾನು ಮಾಡೋಕ್ಕೆ ಸಿದ್ಧನಿದ್ದೇನೆ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಅದರ ಅರ್ಥ ಸ್ಪಷ್ಟವಾಗಿ ಹೇಳ್ತೀನಿ, ನನ್ನ ಜೊತೆಗೆ ನನ್ನ ಪಕ್ಷಕ್ಕೂ ಕೂಡ ಪ್ರಚಾರವನ್ನು ಈ ಚುನಾವಣೆಯಲ್ಲಿ ಮಾಡ್ತಾರೆ. TV9 ಆಗೋಯ್ತು. TV9 Kicha Sudeep will be campaigning for the BJP in this election. That's the assurance that is coming from Kicha Sudeep's side to Basuraj Bommai. TV9 ವಿಜಿ, ಆಯ್ತು, ನೀನು ಕೂತ್ಕೊಳ್ಳಪ್ಪ. ಕೂತ್ಕೋ ಗುರು, ಕೂತ್ಕೋ. TV9 ಎಲ್ಲರಿಗೂ ಒಂದೊಂದೇ ಅವಕಾಶ. 100 ಜನ ಇದ್ದೀರಾ. TV9 ನೆಕ್ಸ್ಟ್ ರಿಪಿಟೇಷನ್ ಹೇಳಪ್ಪ. ಮೈಕನ್ನ ಪಾಸ್ ಮಾಡಿ, ಅಟ್ಲೀಸ್ಟ್ ಯಾರೋ ಒಬ್ರದಾರ ಕೇಳಿಸಿದ್ದಂಗೆ. ಸರ್ ಕೇಳಿಸ್ತಾ ಇದೆಯಾ? ಸರ್ ಸುದೀಪ್ ಸರ್, ನಾನು ನಿಮಗೆ ಪ್ರಶ್ನೆ ಕೇಳಿದೆ. ನೀವು ಸಿಎಂ ಮೈಕ್ ಕೊಟ್ಟಿದ್ದೀರಾ. ಒಂದು ಪಕ್ಷದ ವೇದಿಕೆಗೆ ಬಂದು ನೀವು ಸಿಎಂಗೆ ಇಂಡಿವಿಜುವಲ್ ಸಪೋರ್ಟ್ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀರಾ. ಪಕ್ಷಕ್ಕೂ ಬೆಂಬಲ ಇದೆ ಅಂತ ಅರ್ಥನಾ? ಪಕ್ಷದ ವೇದಿಕೆ, ಪಕ್ಷ ಕರೆದಿರುವ ಸುದ್ದಿಗೋಷ್ಠಿ. ಕೆಲವು ಶಕ್ತಿಗಳು ಸೇರಿದ್ರೆ ಅವರಿಗೆ ಶಕ್ತಿ ಅಂದ್ರೆ ಅವ್ರು ಯಾರು ಹೇಳ್ತಾರೋ ಅವ್ರ ಪರ ನಡ್ಕೊಳಕ್ ರೆಡಿ ಇದೀನಿ ಸರ್. ಈಗ ಅವ್ರು ಹೇಳಿದ್ರು ಪಕ್ಷಕ್ಕೂ ಪ್ರಚಾರ ಮಾಡ್ತಾರೆ ಅಂತ, ಅದನ್ನ ಒಪ್ಕೊಳ್ತೀರಾ? ಖಂಡಿತ ಸರ್. ಇವಾಗ ಪಕ್ಷ ಅಂತಂದ್ರೆ ನಾನು ಎಲ್ಲಾ ಕಡೆ ಹೋಗಕ್ ನಾನು ಆಗೋದು ಇಲ್ಲ ಸರ್. ಐ ಮೀನ್ ಐ ಆಮ್ ಅಲೋನ್. ಎಷ್ಟು ಕಾನ್ಸ್ಟಿಟ್ಯೂನ್ಸೀಸ್ ಇದಾವೆ, ಎಷ್ಟು ಜನ ಕ್ಯಾಂಡಿಡೇಟ್ಸ್ ಇದ್ದಾರೆ, ಎಷ್ಟೆಷ್ಟು ಕಡೆ ಅಂತ ಆಗುತ್ತೆ, ಅದಾಗಲ್ಲ ಸರ್. ಉತ್ತರನೇ ಕಂಪ್ಲೀಟ್ ಮಾಡಿಲ್ಲ ಇನ್ನು. ನಾನು ಹೇಳ್ತಾ ಇರೋದು, ಇವ್ರು ಅಕಸ್ಮಾತ್ ಇಂಥವ್ರಿಗೆ ನನಗೆ ನಿನ್ನ ಸಪೋರ್ಟ್ ಬೇಕು ಅಂತ ಹೇಳಿದಲ್ಲಿ ಖಂಡಿತವಾಗ್ಲೂ ಅದನ್ನ ಅಷ್ಟು ಮಾಡ್ತೀನಿ ನಾನು. ಯಾಕಂದ್ರೆ ಒಂದು ನೀವು ಹೇಳೋರ ಪ್ರಕಾರ ಮಾಡಕ್ ಹೋದ್ರೆ ಸರ್, ಐ ಹ್ಯಾವ್ ಟು ಡೂ ಫಾರ್ ಎವ್ರಿಬಡಿ. ಐ ಕೆನಾಟ್. ನಿನ್ನೆಯಿಂದ ಇಷ್ಟೆಲ್ಲ ಗೊಂದಲ ಇದೆ. ನೀವು ಯಾಕೆ ಒಂದು ಕ್ಯೂರಿಯಾಸಿಟಿ ಇಲ್ಲಿವರೆಗೆ ತಗೊಂಡು ಬಂದ್ರಿ ಅಂತ ಅಭಿಮಾನಿಗಳಲ್ಲಿ ಸಾಕಷ್ಟು ಗೊಂದಲ ಇದೆ. ಸರ್, ಬೇರೆ ಪಕ್ಷದ ನಾಯಕರು ಕೂಡ ಕೇಳಿದಂತ ಸಂದರ್ಭದಲ್ಲಿ ಅವ್ರ ಪರವಾಗೂ ಕೂಡ ಪ್ರಚಾರ ಮಾಡ್ತಾರೆ. ಬೇರೆ ಪಕ್ಷದಿಂದ ಯಾರಾದ್ರೂ ನನ್ನ ಪರ ನನ್ನ ಜೀವನದಲ್ಲಿ ನಿಂತು ನನ್ನ ಕಷ್ಟ ಸುಖಕ್ಕೆ ಬಂದಿದ್ದಾಗಿದ್ದು ಅಂತ ಇದ್ರೆ ಖಂಡಿತ ಮಾಡ್ತೀನಿ ಸರ್. ಸರ್, ಸುದೀಪ್ ಸರ್, saying that he would campaign for anyone irrespective of the political party if that stood by Kicha Sudeep during his difficult days in his life. ಕೋಇನ್ಸಿಡೆನ್ಸ್ ಗೊತ್ತಿಲ್ಲ ಸರ್. ನನ್ನ ಸ್ನೇಹಿತರುಗಳು ನನ್ನ ಪರ ಅಂತ ಬಂದವರು, ಇವ್ರು ಬಂದಾಗ ಇವ್ರು ನನಗೆ ಸಪೋರ್ಟ್ ಮಾಡಿದಾಗ ಇವ್ರು ಬಿಜೆಪಿ ಅಂತನೂ ನನಗೆ ಗೊತ್ತಿಲ್ಲ, ಇವರು ರಾಜಕಾರಣಿ ಅಂತನೂ ಗೊತ್ತಿಲ್ಲ. ನಾನು ತುಂಬಾ ಚಿಕ್ಕ ಹುಡುಗ. ಚಿತ್ರರಂಗ ಕೇಳಿಸ್ಕೊಳ್ಳಿ ಸರ್, ನನ್ನ ಉತ್ತರ ಸರ್. ಒಂದ್ ನಿಮಿಷ ಸರ್, ನನ್ನ ಮಾತು ಕೇಳಿ ಸರ್. ನನ್ನ ಪ್ರಶ್ನೆಗೆ ಇವಾಗ ಒಂದು ಪ್ರಶ್ನೆ ಕೇಳಿದ್ರೆ, ವೈ ಆರ್ ಯು ಸೋ ರೆಸ್ಟ್ಲೆಸ್ ಸರ್? ಯುವರ್ ಸರ್, ಈ ಏಜ್ ಅಲ್ಲಿ ನಿಮ್ಗೆ ಯಾಕೆ ಸರ್ BP ಶುಗರ್? ಆರಾಮಾಗಿ ಮಾತಾಡೋಣ. ಈಗ ನೀವೇನೋ ಕೇಳಿದ್ರಿ, ನಾನು ಉತ್ತರ ಕೊಡ್ಲೋ ಬೇಡವ ಸರ್? ದೆನ್ ಲೆಟ್ ಮೀ ಫಿನಿಶ್ ಮೈ ಆನ್ಸರ್. ನೌ ಯು ಡೋಂಟ್ ಡಿಸೈಡ್
ದಟ್ ನನ್ನ ಲೈಫಲ್ಲಿ ನನ್ನ ಯಾರ್ಯಾರು ಇದ್ರು ನನ್ನ ಲೈಫಲ್ಲಿ ಅಂತ ದಯವಿಟ್ಟು ಡಿಸೈಡ್ ಮಾಡಿಬಿಡಿ. ನನ್ನ ಲೈಫ್ ನನಗೆ ಮಾತ್ರ ಗೊತ್ತು. ಕರೆಕ್ಟ್ ಸರ್? ಈ ವಿಚಾರದಲ್ಲಿ ಈ ವೇದಿಕೆಯಲ್ಲಿ ನಾನು ಬರೋ ನೆಸೆಸಿಟಿ ನಂಬರ್ 1 ಇರಲಿಲ್ಲ ಸರ್. ಅಕಸ್ಮಾತ್ ಹೇಳ್ತೀನಿ ಕೇಳಿ, ನಾನು ಪೊಲಿಟಿಕಲಿ ಇಫ್ ಐ ವಾಂಟೆಡ್ ಟು ಎಸ್ಕೇಪ್, ಪೊಲಿಟಿಕಲಿ ಇಫ್ ಐ ವಾಂಟೆಡ್ ಟು ಬಿ ರೈಟ್, ಎಲ್ಲರ ಬುಕ್ಸಲ್ಲೂ ನಾನು ಒಳ್ಳೆ ಹುಡುಗನಾಗಿ ಎಲ್ಲರತ್ತೂ ಮೆಚ್ಚಿಸ್ಕೊಂಡಿರ್ಬೇಕು ಅಂದರೆ ಖಂಡಿತವಾಗಿ ನೀವೇ ಒಂದು ಯೋಚನೆ ಮಾಡಿ ಸರ್. ನಾನು ಇಲ್ಲಿ ಬರೋ ನೆಸೆಸಿಟಿನೂ ಇರಲಿಲ್ಲ. ನಾನು ಇಲ್ಲಿ ಬಂದಾಗ ಈ ವೇದಿಕೆ ಆ ವೇದಿಕೆ ಅಂತ ಬರಲಿಲ್ಲ ಸರ್. ಒಂದು ವ್ಯಕ್ತಿಗೋಸ್ಕರ ಬರ್ತೀನಿ. ಬಂದಾಗ ಏನಾಗುತ್ತೆ, ಇವಾಗ ನೀವು ಕೇಳಿರೋ ಪ್ರಶ್ನೆಗೆ ಅದು ಹೇಗೆ ಇದೇ ಪಕ್ಷ ಬರಲ್ಲ ಸರ್. ಇಲ್ಲಿ ನನ್ನ ಲೈಫಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ನಾನು ಅಂಬರೀಷ್ ಮಾಮ ಬದುಕಿರ್ಬೇಕಾದ್ರೆ ಅವ್ರ ಹೆಸರು ತೊಗೊಂಡಿದ್ದೀನಿ. ಆ ಟೈಮಲ್ಲಿ ನನಗೆ ಯಾರ್ಯಾರು ಬಂದಿದ್ರು ಪ್ರತಿಯೊಬ್ಬರು ಹೆಸರು ತೊಗೊಂಡಿದ್ದೀನಿ ನಾನು ಸರ್. ಈ ಥರ ಬಂದಾಗ ಈ ವ್ಯಕ್ತಿ ಬಗ್ಗೆ ನನಗೊಂದಿರೋ ಕಾಳಜಿಗೆ, ಪ್ರೀತಿಗೆ ನಾನು ಅದನ್ನು ಹೇಳ್ತಾ ಇದ್ದೀನಿ. ಇವಾಗ ಸಪೋಸ್ ನಾನು ಹೇಳ್ತಾ ಇರೋದು, ಇವರು ಬೇರೆ ಪಕ್ಷ ಆಗಿದ್ರು ಕೂಡ, ಯಾವುದೇ ಪಕ್ಷ ಆಗಿದ್ರು ಕೂಡ, ಸಪೋಸ್ ನಾನು ಇವ್ರ ಪರ ನಿಂತ್ಕೋತೀನಿ ಅಂದರೆ ನಿಂತ್ಕೋತಾ ಇದ್ದೆ ಸರ್. ದಟ್ ಈಸ್ ವಾಟ್ ಐ ಆಮ್ ಟ್ರೈನ್ ಟು ಟೆಲ್ ಯು ನಾವು. ದಟ್ ಈಸ್ ವೆರಿ ಕ್ಲಿಯರ್. ಹೀಗನ್ಬಿಟ್ಟು ನಾನು ಇದ್ರ ಹಿಂದೆನೂ ಒಂದು ಸ್ಟೇಟ್ಮೆಂಟ್ ಮಾಡ್ತೀನಿ. ಅಕಸ್ಮಾತ್ ನನ್ನ ಲೈಫಲ್ಲಿ ನನ್ನ ಕಷ್ಟ ದಿನಗಳಲ್ಲಿ ಯಾರಾದ್ರೂ ಕೈ ಹಿಡಿಯೋದು ಬಿಡಿ ಸರ್, ಒಂದು ಬೆರಳು ಹಿಡ್ಕೊಂಡು ಅಕಸ್ಮಾತ್ ನನ್ನ ಪರ ನಿಂತಿದ್ದವ್ರು ಆಗಿದ್ದಿದ್ರೆ ಸರ್, ಅವ್ರು ಯಾವುದೇ ಪಕ್ಷ ಆಗಿದ್ರೆ ಅವ್ರ ಪರ ನಿಲ್ತೀನಿ ಅಂತ ನಾನು ಹೇಳಿದೆ. ಮಾತು ಮೇಲೆ ನಿಲ್ಲೋನು ಸರ್ ನಾನು. ಇದನ್ನ ಓಪನ್ ಆಗಿ ನಿಮ್ಮ ಮುಂದೆ ಏನಕ್ಕೆ ಹೇಳ್ತಾ ಇದ್ದೀನಿ. ಇವಾಗ ಫಾರ್ ಎಕ್ಸಾಂಪಲ್ ಅವ್ರು ಕರೆದ ತಕ್ಷಣ ನಾನು ಹೇಳ್ಬೋದಿತ್ತು, ಮಾಮ ಬೇಡ ನನಗೆ ಇದು ಯಾವುದು that would have stood by him during his difficult days, irrespective of the political party. He's doing the same with Basuraj Bommai. Because this is the truth, sir. ಸರ್, ಈಗ ಪ್ರಕಾಶ್ ರಾಜ್ ಅವರು ಒಂದು ಟ್ವೀಟ್ ಮಾಡಿದ್ದಾರೆ. ಸರ್ ಒನ್ ಲಾಸ್ಟ್ ಕ್ವಶನ್, ಸುದೀಪ್ ಅವರೇ, ಒನ್ ಲಾಸ್ಟ್ ಕ್ವಶನ್. ಪ್ರಕಾಶ್ ರಾಜ್ ಅವರು ಒಂದು ಟ್ವೀಟ್ ಮಾಡಿದ್ದಾರೆ, ಸುದೀಪ್ ಮಾರ್ಕೊಳ್ಳೋರಲ್ಲ ಅಂತ, ಬಿಜೆಪಿ ಅವರನ್ನ ತಪ್ಪು ದಾರಿಗಳಿದೆ ಅಂತ. ಈ ಟ್ವೀಟ್ಗೆ ತಾವು ಏನ್ ರಿಯಾಕ್ಟ್ ಮಾಡ್ತೀವಿ? ಪ್ರಕಾಶ್ ರಾಜ್ ಅವರು ನಾವು ರನ್ನ ಪಿಕ್ಚರ್ ಮಾಡಿದ್ವಿ ಸರ್. ತುಂಬಾ ಒಳ್ಳೆಯ ಕಲಾವಿದರು ಸರ್. ಆ್ಯಂಡ್ ನನಗೆ ಅವ್ರ ಮೇಲೆ ತುಂಬಾ ಗೌರವ ಇದೆ ಸರ್. ಅವ್ರೊಟ್ಟಿಗೆ ಮುಂದೆ ಸಿನಿಮಾ ಯಾವಾಗ ಮಾಡೋದು ಅಂತ ಕಾಯ್ತಾ ಇದ್ದೀನಿ. ಸುದೀಪ್ ಅವರೇ ಒಂದು ನಿಮಿಷ. No, sir, I'm not entering politics at all, sir. I'm still dealing with the politics. Are I'm telling you your answer. Yes, sir. I'm not entering politics, sir. My fans will be happy with that. And ನನ್ನ ಫ್ಯಾನ್ಸ್ ನೀವು ಏನು ಹೇಳ್ತಾ ಇದ್ದೀರಿ ಸರ್? ಯು ವಾಂಟ್ ಮಿ ಟು ಸ್ಪೀಕ್ ಇನ್ ಇಂಗ್ಲೀಷ್? ಸರ್, ನನ್ನ ಕನ್ನಡದ ಸ್ನೇಹಿತರಿಗೆ ಕ್ಷಮಿಸ್ಬಿಡಿ. ನಾಳೆ ಇದನ್ನ ಇಟ್ಕೊಂಡು ಇಂಗ್ಲೀಷ್ನಲ್ಲಿ ಮಾತಾಡೋದು ಕೇಳಿಬಿಡಿ. ಅವ್ರು ಇಂಗ್ಲೀಷ್ನಲ್ಲಿ ಕೇಳ್ತಾರೆ ಅಲ್ಲ. ಬಟ್ ಸಿನ್ಸ್ ಯು ವಾಂಟ್ ಇನ್ ಇಂಗ್ಲೀಷ್, ಐ ಅಂಡರ್ಸ್ಟ್ಯಾಂಡ್ ಯುವರ್ ಮೀಡಿಯಾ ರಿಕ್ವೈರ್ಮೆಂಟ್. ಐ ಆಮ್ ಟೆಲಿಂಗ್ ಯು, ಸರ್. Second, sir. Sir, okay. What you see as fans, sir, these fans have earned for after 27 years of hard work, sir. 27 years of hard work, sir. You think my fans are so naive or vulnerable that they'll let go of me because of certain stands I take in my life? Sir, this stand, what I'm taking is a very human stand, sir. I'm not entering politics, sir. Just to clear, I've just entered the stage of politics, sir, here. I'm not entering politics. Sir, one minute, sir. Yes, sir. ಅವ್ರಿಗೆ ಮೈ ಕೊಡಿ. ವೇಟ್ ಸರ್, 1 second, sir. ಒನ್ ಸೆಕೆಂಡ್ ಅಲ್ಲಿ ವಾಪಸ್ ಕೊಡ್ತೇನೆ ಅವ್ರಿಗೆ. ಸರ್, ಅವ್ರು ಕೇಳಿದ ಪ್ರಶ್ನೆಗೆ ಮನುಷ್ಯತ್ವ ಅನ್ನೋದಿದೆ, ಸಂಬಂಧಗಳು ಅನ್ನೋದಿದೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಕಣ್ಣಲ್ಲಿ ಎಲ್ಲವೂ ಕೂಡ ಕಮರ್ಷಿಯಲ್ ಇದೆ ಅಂತ ತಿಳ್ಕೊಳಕ್ಕೆ ಹೋಗ್ಬಿಡಿ. ಸರ್, ಅವರು ಹೇಳಿದ್ದಾರೆ ನನ್ನ ಜೊತೆಗೆ ಅತ್ಯಂತ ನಾನು ಸಣ್ಣವನಿದ್ದಾಗ ನನ್ನ ಜೊತೆಗಿದ್ದಾರೆ, ಆ ಮಾನವೀಯತೆಯಿಂದ ನಾನು ಬಂದಿದ್ದೇನೆ, ಆ ಸಂಬಂಧಗಳಿಗೆ ಬಂದಿದ್ದೇನೆ ಅಂತ. ದಯವಿಟ್ಟು ಅದಕ್ಕೆ ರೆಸ್ಪೆಕ್ಟ್ ಕೊಡಿ. ಸರ್, ಈಗ ಪ್ರಶ್ನೆ ಏನು ಅಂದ್ರೆ ನೀವು ಸರ್ ಸರ್, ಒಂದು ನಿಮಿಷ ಸರ್. ಒಂದು ನಿಮಿಷ ಸರ್. ಸರ್, ನೀವೇನೋ ಕೇಳಿದ್ರಿ. ಒಂದು ನಿಮಿಷ ಸರ್. ನೀವೇನೋ ಕೇಳಿದ್ರಿ ಹಣ ತಗೊಂತಾ ಇದ್ದೀರಾ ಅಂತ. ಸರ್, ನನಗೆ ಇನ್ನೂ ಸಿನಿಮಾದಲ್ಲೇ ತುಂಬ ಜನ ಕೊಡೋದಿದೆ ಸರ್. ಅದನ್ನು ಕೊಡಿಸ್ಬಿಟ್ರೆ ಸರ್ ನಾನು ತುಂಬ ಖುಷಿ ಪಡ್ತೀನಿ. ನಿಮಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸರ್. ಹಣನೇ ದುಡಿಯೋದಕ್ಕೆ ನಾನು ಇಲ್ಲಿ ಬರಬೇಕಾ ಸರ್? ಅಂದರೆ ನೀವೇನು ಹೇಳೋದು ಸರ್, ನನಗೆ ಕೆಪಾಸಿಟಿನೇ ಇಲ್ವಾ ಬೇರೆ ಕಡೆ ದುಡಿಯೋಕ್ಕೆ? ಅಲ್ಲ ಸರ್, ಇಲ್ಲ ಸರ್, ಅವರು ಕರೆಕ್ಟಾಗಿ ಕೇಳ್ತಾ ಇದ್ದಾರೆ. ಇಲ್ಲ ಸರ್, ಸರ್ check. Yes, sir. ಕೇವಲ ಬೊಮ್ಮಾಯಿ ಅವರಿಗೆ
ಸರ್ ಇದಕ್ಕೆ ಅವಲ್ ಆನ್ಸರ್ ಮಾಡೋದಲ್ಲ ಅಥವಾ ಸರ್. ಕೇಸರಿ ಶಾಲು ಮತ್ತು ಕಮಲದ ಚಿಹ್ನೆಗ ಹಾ ಕೇಸರಿ ಶಾಲೆ ಮತ್ತು ಕಮಲದ ಚಿಹ್ನೆಗೆ ನಿಮ್ಮ ಬೆಂಬಲವ ಅಥವಾ ಶಿಗ್ಗಾವಿಯಲ್ಲಿ ಬೊಮ್ಮಾಯಿ ಅವರಿಗೆ ಮಾತ್ರ ನಿಮ್ಮ ಬೆಂಬಲವ? ಬೊಮ್ಮಾಯಿ ಅವರಿಗೆ ನನ್ನ ಬೆಂಬಲ ಸರ್. ಆಕ್ಚುಲಿ ಅದ್ರಲ್ಲಿ ತಪ್ಪೇ ಇಲ್ಲ ಹೇಳೋದ್ರಲ್ಲಿ. ನೀವು ಆಕ್ಚುಲಿ ಯು ಆರ್ ಎಕ್ಸ್ಪೆಕ್ಟಿಂಗ್ ಅ ಸರ್ಟನ್ ಆನ್ಸರ್ ಫ್ರಮ್ ಮೀ. ಐ ಆಕ್ಚುಲಿ ಆನ್ಸರ್ಡ್. ನಾನು ಎಕ್ಸೆಪ್ಟ್ ಇಸ್ ವೆರಿ ಹ್ಯೂಮನ್ ಕನೆಕ್ಟ್ ಅಂಡ್ ಐ ಆಮ್ ಕಮಿಂಗ್ ವಿತ್ ಹಿಮ್. ಅವರಿಗೂ ಸಾರಿ ಸರ್, ನೀವು ಇಂಗ್ಲಿಷ್ ಅಂತೀರಾ, ಕನ್ಫ್ಯೂಸ್ ಆಗ್ಬಿಟ್ಟೆ ಸರ್ ಅಲ್ಲಿ. ಸೊ ಅದಕ್ಕೋಸ್ಕರ ನಾನು ಇದರಲ್ಲಿ ನನ್ನ ಸಂಪೂರ್ಣ ನನ್ನ ಅವರಿಗೆ ಬಂದಿರೋದು ನನ್ನ ಸಪೋರ್ಟು. ನಾನು ಬೊಮ್ಮಾಯಿ ಅಂದ್ರೆ ನನ್ನ ಮಾಮನಿಗೋಸ್ಕರ ನಾನು ಬಂದಿದ್ದೀನಿ. ಅವರ ಸಪೋರ್ಟಿಗೆ 100% ಇಟ್ಕೊತಾ ಇದ್ದೀನಿ ಸರ್. ಸರ್ 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 ಮೈ ಸ್ಮಾಲ್ ಕ್ವಶನ್. ಒಂದು ನಿಮಿಷ, ಪ್ಲೀಸ್ 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 ಸರ್ ಸರ್ ಒಂದು ನಿಮಿಷ ಸರ್. ವಿಸ್ತಾರ ಮಾಡ್ತೀನಿ. ಹೌದು ಸರ್. ಸುದೀಪ್ ಸರ್ ಒಂದು ಸ್ಮಾಲ್ ಕ್ವಶನ್ ಸರ್. ತಾವು ಈಗ ಮುಖ್ಯಮಂತ್ರಿಗಳ ಮೇಲೆ ವಿಶ್ವಾಸ ಇಟ್ಟು ಅವ್ರು ಕರೆದ್ರು ಅಂತ ನೀವು ಬಂದಿದ್ದೀರಾ. ನಾಳೆ ಬೆಳಗ್ಗೆ ಮುಖ್ಯಮಂತ್ರಿಗಳೇ ಸುದೀಪ್ ನೀವು ನಿಂತ್ಕೊಳ್ಳೋದು ಅನಿವಾರ್ಯ ಇದೆ ಅಂತ ಹೇಳಿದ್ರೆ ಆಗ ಚುನಾವಣೆಗೆ ಬರ್ತೀರಾ? ಅಯ್ಯಯ್ಯೋ, ಚಾನ್ಸೇ ಇಲ್ಲ. ಸಿನಿಮಾಗಳಿದೆ ಸರ್ ನನಗೆ. ಹೌದಿಲ್ಲ ಸರ್ 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 ಸುದೀಪ್ ಸರ್ it is for the person and some of the few people he wants me to support, sir. And when I tell him that I'm supporting him, I will go by what he wants, his requirements. So, and ನೀವು ಅದರ ಪ್ರಶ್ನೆ ಕೇಳಿದಾಗ that one thing I clarified there, I cannot what do you say, like campaign for everybody. I cannot. Humanly I can't, and I won't. There are few people probably where he thinks it's a requirement, and when I say I'm going by him, I will go by what his needs are. That's about it, sir. ಸರ್ ಸುದೀಪ್ ಸರ್ ಈಗ ನೀವು ಹೇಳಿರಿ ಬೊಮ್ಮಾಯಿ ಸಾರು ನಿಮ್ಮ ಕಷ್ಟ ಕಾಲದಲ್ಲಿ ನಿಂತಿದ್ರು ಅಂತ ನೀವು ಹೇಳಿರಿ. ಇದನ್ನ ಇನ್ನೊಂದ್ಸತಿ ಕನ್ನಡದಲ್ಲಿ ರಿಪೀಟ್ ಮಾಡ್ಬಿಡ್ತೀನಿ ನಾನು. ಈಗ ಒಂದು ವ್ಯಕ್ತಿಗೆ ನಾನು ಇವಾಗ ಬೊಮ್ಮಾಯಿ ಮಾಮನ್ಗೆ, ನಾನು ಬಸವರಾಜ ಮಾಮನ್ಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದಾಗ, ಇಲ್ಲಿ ಎಲ್ಲರಿಗೂ ನಾನು ಸಪೋರ್ಟ್ ಮಾಡಿ ಎಲ್ಲರಿಗೂ ಕ್ಯಾಂಪೇನ್ ಮಾಡೋದಕ್ಕೆ ಹ್ಯೂಮನ್ಲಿ ನನ್ನ ಕೈಲಿ ಆಗೋದಿಲ್ಲ. ಬಿಕಾಸ್ ಇಟ್ ಇಸ್ ಟೂ ಬಿಗ್ ಆ್ಯಂಡ್ ನನ್ನ ಕೈಲಿ ಆಗೋದಿಲ್ಲ. ನಾನು ಆ ಥರ ಮಾತುಕತೆ ನಮ್ಮಿಬ್ಬರ ಮಧ್ಯೆ ನಡೆದೂ ಇಲ್ಲ. ಇಲ್ಲಿ ಅವರಿಗೆ ಸಪೋರ್ಟಿಗೆ ನಿಂತ್ಕೋತೀನಿ ಅಂತ ಅಂದಾಗ ಕೆಲವು ವ್ಯಕ್ತಿಗಳು ಅವರಿಗೆ ಬೇಕಾದಂಥ ವ್ಯಕ್ತಿಗಳು ಕೆಲವು ಅವರು ಬಂದು ಮಾತಾಡಿದಾಗ ಅದ್ರ ಪ್ರಕಾರ ನಾನು ಒಪ್ಕೊಂಡ್ಬಿಟ್ಟು ಆಯ್ತು ಮಾಮ ನಾನು ಮಾಡ್ತೀನಿ ಅಂತ ಹೇಳಿದ್ದೀನಿ. ಅದನ್ನ ಮಾಡ್ತಾ ಇದ್ದೀನಿ ಸರ್. ಅದ್ರ ಬಗ್ಗೆ ನಾನು ಇನ್ನೂ ಮಾತುಕತೆನೂ ಆಗಿಲ್ಲ. ವಿ ವಿಲ್ ಟಾಕ್ ಲೇಟರ್. ಸರ್ ಸುದೀಪ್ ಸರ್ ಇಂಡಿಯಾ ಟುಡೇ Sir, when I'm an actor, so ನೀವೇನು ಪ್ರಶ್ನೆ ಕೇಳಿದ್ರೆ ಅವರಿಗೂ ಗೊತ್ತಾಗಲಿ ನಾನು ಏನ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಸರ್ My question was simple. Few months back, your photo with DK Shivakumar had gone viral. Whether DK Shivakumar invited you to campaign for Congress, or it was just a cordial meeting with him? Sir, he is very well known to me. DK sir is very well known to me. Second, I want you to know, when I'm an actor, not just me, sir, any actors or any celebrities, there will be an approach. There will be invitations for us to even campaign or contest. That is obvious, sir. There will be. I would never say that, or never wave it off that it was not there. And it is not even wrong, sir. Anybody approaching us for any good thing is not at all wrong. It is what we decide about certain people that I am coming here to tell you that, sir. ಸರ್ ಒಂದು ನಿಮಿಷ. ಸರ್ ಸುದೀಪ್ ಸರ್ ಒಂದು ನಿಮಿಷ. ನೀವು ಹೇಳಿರಿ ಬೊಮ್ಮಾಯಿ ಅವರು ನಮ್ಮ ಕಷ್ಟಕಾಲದಲ್ಲಿ ನಿಂತಿದ್ರು ಅಂತ. ನಿಮ್ಮ ಕಷ್ಟಕಾಲದಲ್ಲಿ ನೀವು ಅವ್ರ ಪರ ನಿಲ್ತಾ ಇದ್ದೀನಿ ಅಂತ ಹೇಳಿರಿ. ಅದು ಯಾವ ರೀತಿ ಇರ್ಬೋದು ಅಂತ ನೀವು ಹೇಳ್ಬೋದು ಸರ್ ಇಲ್ಲಿ? ಅದರ ಯಾವ ತರ ನೆನಪಿಸ್ಬೋದ ಅಂದ್ರೆ ಆ ಕಷ್ಟದ ದಿನಗಳನ್ನ? ಸರ್, ಈಗ ಕಷ್ಟದ ದಿನಗಳು ಅಂದ್ರೆ ಕಷ್ಟದ ದಿನಗಳು ಅಷ್ಟೇ ಸರ್. ಅದನ್ನೆಲ್ಲ ಹೇಳ್ಕೊಂಡು ಕೂತ್ಕೊಳ್ಳೋಕಾದ್ರೆ ಬುಕ್ ಬರ್ಕೊಂಡು ಕೂತ್ಕೋತೀನಿ ನಾನು. ಸರ್ ಇದುವರೆಗೂ ಬೇರೆ ಪಕ್ಷದವರು ಇದುವರೆಗೂ ಕೂಡ ನಿಮ್ ಕಷ್ಟಕ್ಕೆ ನಿಂತ್ಕೊಳ್ಳಿಲ್ವಾ ಸರ್ ಮುಖ್ಯಮಂತ್ರಿಗಳ ತರನೇ? ನನಗೆ ಅಂತ ಆ ಟೈಮಲ್ಲಿ ಯಾವ ಇದರಿಂದ ನನಗೆ ಯಾವ ಥರ ಇರಲಿಲ್ಲ ಸರ್. ಒಂದು ಪ್ರಶ್ನೆ ಸುದೀಪ್ ಸರ್. Sudeep Nabila from India Today. Of course, your fans are quite worried about the letter that you
has nothing to do with politics, but there's a lot of commotion on social media questioning if this threat letter has surfaced now because you're joining hands with the BJP and campaigning. No, not at all, ma'am. Not at all. It is very personal, and this is very much connected to my life, and pointing at certain people on this is very much wrong. No, this is not because of that. ಸುದೀಪ್ ಸರ್, Not at all. ಸುದೀಪ್ ಸರ್, ಒಂದು ಪ್ರಶ್ನೆ. It won't. I know my life in clear. What I have done and what I am in my life, I know very well. So ಸರ್ ಒಂದು ಪ್ರಶ್ನೆ ಇಲ್ಲಿ. ಈಗ ರಾಜಕೀಯವಾಗಿ I know who it is. ಸರ್, ಈಗ ರಾಜಕೀಯವಾಗಿ ನೀವು ಬೆಂಬಲ ಘೋಷಣೆ ಮಾಡಿರೋದ್ರಿಂದ ರಾಜ್ಯ ಸರ್ಕಾರದ ಬಗ್ಗೆ ಭ್ರಷ್ಟಾಚಾರ, ಕರಪ್ಷನ್ ಆರೋಪಗಳು ಇದೆ. ಸೊ ಇದರ ಬಗ್ಗೆ ತಮ್ಮ ನಿಲುವೇನು ಅಂತ ಸರ್, ಒಂದು ಪ್ರಶ್ನೆ. Two questions, one to you and one to CM sir. First question to you. You have said you are not joining politics, but you have entered today on the political stage. Are you supporting the ideology of the BJP party as well? Because when you will go for the campaigning, that time you have to also support the BJP ideology, or it will be only for the candidate? Sir, as a citizen, there are a lot of ideologies I do agree upon. It is my perspective. And I personally feel there is a lot of good that has happened also, which is again a perspective as a citizen, and it's got nothing with my connection with him, sir. I have also been in India. I have been a citizen, and I am paying my taxes. So when I see certain developments happening and certain good things happening there, I will have my opinion, sir. In that way, there is no way that we can, as a citizen, we'll be 100% okay with everything in life. But there are lots, sir. There are lots we agree upon, we idolize, and we say, yeah, this is right. That is why India is popularized. India is going up today. Yes, of course, I agree upon our leadership, Mr. Modi. I totally respect certain decisions that he's taken, and as an Indian, I totally respect that, sir. But that has got nothing to do with me sitting here today, because this is with me connecting here. But again, coming back, as an Indian, sir, yes, sir, there are a lot of things I agree upon, and I'm very proud of whatever has happened, sir. ಸರ್, ಈಗ ಒಂದು ಪ್ರಶ್ನೆ ಇರೋದು, ಒಂದು ನಿಮಿಷ. ಈಗ ಒಂದು ರಾಜ್ಯ ಸರ್ಕಾರದ ಬಗ್ಗೆ ಸಾಕಷ್ಟು ಭ್ರಷ್ಟಾಚಾರದ ಆರೋಪಗಳು ಕೂಡ ಇದಾವೆ. ಪರ್ಟಿಕ್ಯುಲರ್ ಆಗಿ 40% ಆರೋಪ ಕೂಡ ಇದೆ. ತಾವು ರಾಜಕೀಯವಾಗಿ ಬೆಂಬಲ ಕೊಡ್ತಾ ಇರೋದ್ರಿಂದ ಬಸವರಾಜ ಬೊಮ್ಮಾಯಿ ಅವರಿಗೆ ಭ್ರಷ್ಟಾಚಾರದ ಬಗ್ಗೆ ತಮ್ಮ ನಿಲುವೇನು? ಸರ್, ಒಂದು ಅಂತೂ ಸತ್ಯ ಸರ್. ಈಗ ನನಗೆ ಏನು ವಿಚಾರಗಳು ಗೊತ್ತೋ ನಾನು ಅದ್ರ ಬಗ್ಗೆ ಮಾತಾಡ್ಬೋದು. ಆ್ಯಂಡ್ ಕೆಲವು ನನಗೆ ಗೊತ್ತಿರೋಂಗೆ ದ ಲಾ ಇನ್ ಇಂಡಿಯಾ ಇಸ್ ವೆರಿ ಸ್ಟ್ರಾಂಗ್, ಸರ್. If there is something wrong happening, law will take its stand. I am a believer of that. Now, sir, you ask me a question, you should hear it. ನೀವು ಕೇಳಿಸ್ಕೊಬೇಕು ನನ್ನ ಮಾತು. ನೀವು ಆಲ್ರೆಡಿ ನೆಕ್ಸ್ಟ್ ಪ್ರಶ್ನೆ ಓದ್ತಾ ಇದ್ದೀರಾ. ಓಕೆ, ನೀವು ಕೇಳಿದ್ರಿ, ನಾನು ಕನ್ನಡದಲ್ಲಿ ಹೇಳಲ್ಲ ಸರ್. ಓಕೆ, ಈಗ ನೀವು ಒಂದು ನಿಮಿಷ ಸರ್. ನಾನು ಈ ದೇಶದಲ್ಲಿ ನಾನು ಮಾತ್ರ ಅಲ್ಲ ಸರ್, ಪ್ರತಿಯೊಬ್ಬರು ಇಲ್ಲಿ ಹೇಗೆ ಬಾಳ್ ಬದುಕ್ತಾ ಇದ್ದಾರೆ ಅಂದರೆ, ನಾವು ನಮ್ಮ ಕಾನೂನನ್ನು ನಂಬ್ತೀವಿ ಸರ್. ಅದು ಪ್ರತಿಯೊಬ್ಬರಿಗೂ ಇದೆ ಸರ್. ಆ ಕಾನೂನನ್ನ ನಂಬೋದ್ರಿಂದ ನಾವು ಇವತ್ತು ರಾತ್ರಿ ಓಡಾಡ್ತೀವಿ, ಅಥವಾ ಇವತ್ತು ಹೋಗಿ ನಾವು ಕಂಪ್ಲೇಂಟ್ಸ್ ಹಾಕಿದ್ರೆ ಅದನ್ನು ನಂಬ್ತೀವಿ. ಸೊ ನನ್ನ ಪ್ರಕಾರ ಸರ್, ಇಲ್ಲಿ ಆ ಥರ ನಡೆದಿದ್ದಲ್ಲಿ ಐ ಥಿಂಕ್ ಲಾ ವಿಲ್ ಟೇಕ್ ಇಟ್ ಸ್ಟ್ಯಾಂಡ್ ಸರ್. ನಾನಾಗಲಿ ನೀವಾಗಲಿ ಅದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ. ಅಥವಾ ಅಕ್ಯೂಸೇಷನ್ಸ್ ಬಗ್ಗೆ ನಾವು ಮಾತಾಡೋದು ತಪ್ಪಾಗುತ್ತೆ ಸರ್. ಅದ್ರ ಬಗ್ಗೆ ಅಲ್ಲ ಸರ್, ನನ್ನ ಸಪೋರ್ಟ್ ಒಳ್ಳೆಯ ಕಾರಣಗಳಿದೆ. ಆ್ಯಂಡ್ ಐ ಫೈಂಡ್ ದರ್ ಆರ್ ಲಾಟ್ ಆಫ್ ಗುಡ್ ರೀಸನ್ಸ್ ವೈ ಐ ಶುಡ್ ಬಿ ಸಪೋರ್ಟಿಂಗ್ ದೆನ್ ಆಲ್ ದೀಸ್ ಥಿಂಗ್ಸ್ ಸರ್. ಸರ್, ಒಂದು ಪ್ರಶ್ನೆ ಸರ್, ಒಂದು ನಿಮಿಷ. ದರ್ಶನ್ ಅವರು ಒಂದು ವೇಳೆ ಬಿಜೆಪಿ ಸೇರಿದ್ರೆ ಅವ್ರ ಜೊತೆ ಕ್ಯಾಂಪೇನ್ ಮಾಡಿ ಸಿಎಂ ಹೇಳಿದ್ರೆ ನೀವು ಹೋಗ್ತೀರಾ? ಈಗ ಈ ಹೈಪೋಥೆಟಿಕಲ್ ಪ್ರಶ್ನೆ ಕೇಳಬೇಡಿ, ಒಂದು ನಿಮಿಷ. ಸಿಎಂ ಸರ್, ಇಲ್ಲಿ ಸಿಎಂ ಸರ್, ನಿಮ್ಗೆ ಇಲ್ಲಿ ಪ್ರಶ್ನೆ ಸರ್. ಸಿಎಂ ಸರ್, ಇದು ಪತ್ರಿಕಾಗೋಷ್ಠಿ ಪಕ್ಷದ ಪರವಾಗಿ ಕರೆದಿರೋದು ಅಥವಾ ತಾವು ವೈಯಕ್ತಿಕವಾಗಿ ಕರೆದಿರೋದು? ಕನ್ಫ್ಯೂಷನ್ ಇದೆ. ಪಕ್ಷ ಇಲ್ಲ, ಕನ್ಫ್ಯೂಷನ್ ಇಲ್ಲ. ಆಸ್ ಅ ಬಸವರಾಜ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಕರೆದಿದ್ದೀನಿ. ಒಂದು ನಿಮಿಷ, ನಾನೆಲ್ಲ ಕ್ಲಾರಿಫೈ ಮಾಡ್ತೀನಿ. ಈಗಾಗಲೇ ಸುದೀಪ್ ಅವರು ಸ್ಟ್ಯಾಂಡ್ ಹೇಳಿದ್ದಾರೆ. ಅವರ ವೈಯಕ್ತಿಕ ಸಂಬಂಧ, ರೆಸ್ಪೆಕ್ಟು, ಅದರ ಸಲುವಾಗಿ ಅವರು ಈ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಮತ್ತು ನನ್ನ ಜೊತೆಗೆ ನಾನು ಯಾರ್ಯಾರಿಗೆ ಎಲ್ಲ ಕಡೆ ಕ್ಯಾಂಪೇನ್ ಮಾಡಂತ ಹೇಳ್ತೀನಿ ಅದನ್ನು ಈಗ ನಾನು BJP ಪಕ್ಷಕ್ಕೆ ಸೇರಿದವನು, ಮುಖ್ಯಮಂತ್ರಿ. ಹೀಗಾಗಿ ನಾನು ಎಲ್ಲಿ ಹೇಳ್ತೀನಿ ಅಲ್ಲಿ ಕ್ಯಾಂಪೇನ್ ಮಾಡ್ತಾರೆ. ಅಂದ್ರೆ ತಮ್ಮ ಇದು ವೈಯಕ್ತಿಕ ಪತ್ರಿಕಾಗೋಷ್ಠಿ ಸರ್? ಇದು that doesn't mean that he has joined politics or anything. ಸರ್, ಇದು ತಮ್ಮ ವೈಯಕ್ತಿಕ ಪತ್ರಿಕಾಗೋಷ್ಠಿ, ಸುದೀಪನ್ ವೈಯಕ್ತಿಕವಾಗಿ ಕರೆದಿರುವಂತದ್ದು? ಹೌದ್ರಿ. ಯಾಕಂದ್ರೆ BJP ಪತ್ರಿಕೆ ಇದ್ರೆ ಅಲ್ಲಿ ಪಕ್ಷದಲ್ಲಿ ಕರಿತಾ ಇದ್ವಿ. ದಟ್ ಇಸ್ ನಾಟ್ ಇಂಪಾರ್ಟೆಂಟ್ ಇಯರ್ ನಾವು. ಅಲ್ಲ, ನಾನು ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಒಂದು ಪ್ರಶ್ನೆ, ಕಡೆ ಪ್ರಶ್ನೆ ಸರ್. ಸುದೀಪ್ ಸರ್, ಒಂದು ಕಡೆ ಪ್ರಶ್ನೆ. ಸುದೀಪ್ ಸರ್. सर, कांग्रेस आरोप लगा रही है कि बीजेपी को डर लग रहा है हारने से, अब फिल्मी स्टारों को ला रही है चुनाव प्रचार के लिए। और दूसरा सवाल कि दर्शक को भी आज ज्वाइन हो रहा था। अरे बाबा, कांग्रेस में कितना टीवी स्टार्स है उधर?
मैं नाम लेना नहीं चाहता हूँ, बड़ा बड़ा स्टार्स है उधर, और परसों भी 2-3 स्टार को लिया उन्होंने, म्यूजिक डायरेक्टर सबको लिया. इसको डर है क्या उनको हारने का? ये क्या तरीका है, लॉजिक है? ಓಕೆ ಸರ್, ಈಗ ಕಳೆದ ಬಾರಿ ಬೇರೆ ಚುನಾವಣೆ ಪ್ರಚಾರ ಮಾಡೋದು ಬೇರೆ, ಈ ಚುನಾವಣೆಯಲ್ಲಿ ನೀವು ಪ್ರಚಾರ ಮಾಡ್ತಾ ಇರ್ತಕ್ಕಂಥದ್ದು ಕೇವಲ ಬೊಮ್ಮಾಯಿ ಅವರು ಹೇಳ್ತಾ ಇರ್ತಕ್ಕಂಥ ಪ್ರಚಾರ ಮಾಡ್ತೀರಾ ಅಥವಾ ಜೆಡಿಎಸ್ ನವರು ಯಾರು ಕೂಡ ಪ್ರಚಾರ ಮಾಡ್ತೀರಾ ಅಥವಾ ಅದು ಕಾಂಗ್ರೆಸ್? ಕ್ಲಾರಿಫೈ ಮಾಡಿದ್ದಾರೆ ಅವರು. ಅಲ್ಲ, ಒಂದಷ್ಟೇ ಹೋಗೋದಿಲ್ವಾ? ಮತ್ತೆ ಆ ಪ್ರಶ್ನೆ ಕೇಳಿದ್ರೇನು? ಸರ್ ಇನ್ನೊಂದು ಪ್ರಮುಖವಾದಂತ ವಿಚಾರ ಸರ್, ನಿಮ್ಮ ಮೇಲೆ ಏನಾದರೂ ಒತ್ತಡ ಇತ್ತಾ ಸರ್? ಯಾಕಂದ್ರೆ IT ED ರೇಡ್ಗಳು ಮಾಡಿ ಈ ತರ ಎಲ್ಲ ಬ್ಲಾಕ್ ಮೇಲ್